ನಮಸ್ಕಾರ, ನಾನು ನಿಮ್ಮ ರೂಪರಮೇಶ್ ಕನ್ನಡ ವ್ಲಾಗ್ಸ್ ಇಂದ ಇವತ್ತು ಇನ್ನೊಂದು ಹೊಸ ವಿಡಿಯೋ ಜೊತೆ ಬಂದಿದ್ದೀನಿ. ಇವತ್ತು ಒಂದು ಬಿಲ್ಡಿಂಗ್ ಒಂದು ಸೇಲ್ಗಿದೆ. ಅದು 30-40 ಮೆಜರ್ಮೆಂಟ್ ಅಲ್ಲಿ ಇರುವಂತ ಕಾರ್ನರ್ ಸೈಟ್. ಹಾಗೆ ಇಲ್ಲಿ ನೋಡ್ತಾ ಇದೀರಲ್ಲ, ಬ್ಯಾಕ್ ಸೈಡ್ ಬಿಲ್ಡಿಂಗ್ ನೋಡ್ತಾ ಇರ್ಬೋದು ನೀವು. ಈ ಬಿಲ್ಡಿಂಗು ನಿಮ್ಗೆ ಸೇಲ್ಗಿದೆ. ಈ ಬಿಲ್ಡಿಂಗ್ ಲೊಕೇಟ್ ಆಗಿರೋದು ಎಲ್ಲಪ್ಪ ಅಂತ ಹೇಳಿದ್ರೆ, ತಿಗಳಪಾಳ್ಯ ಮೇನ್ ರೋಡ್ ಇದೆ. ತಿಗಳಪಾಳ್ಯ ಮೇನ್ ರೋಡ್ ಇಂದ ಅಲ್ಲಿ ಹೊಸ HP ಪೆಟ್ರೋಲ್ ಬಂಕ್ ಆಗಿದೆ. ಅದ್ರ ಆಪೋಸಿಟ್ ರೋಡ್ ಅಲ್ಲೇ ಒಂದು 600 ಇಂದ 700 ಮೀಟರ್ಸ್ ಅಲ್ಲೇ ಇವರ ಬಿಲ್ಡಿಂಗ್ ಲೊಕೇಟ್ ಆಗಿದೆ. ಬಿಲ್ಡಿಂಗ್ ಬಂದ್ಬಿಟ್ಟು ನಿಮ್ಗೆ ಕಾರ್ನರ್ ಅಲ್ಲಿ ಲೊಕೇಟ್ ಆಗಿದೆ. ಇದು ನೋಡ್ತಾ ಇರ್ಬೋದು, ನಿಮ್ಗೆ ಇಲ್ಲಿ ಒಂದು ಡಬಲ್ ರೋಲಿಂಗ್ ಶಟರ್ಸ್ ಒಂದು ಶಾಪ್ ಕೂಡ ಮಾಡಿದ್ದಾರೆ. ಹಾಗಾದ್ರೆ ಬನ್ನಿ ವೀಕ್ಷಕರೇ, ಹೋಗ್ಬಿಟ್ಟು ಬಿಲ್ಡಿಂಗ್ ಯಾವ ತರ ಇದೆ, ಏನೆಲ್ಲ ಇಂಟೀರಿಯರ್ ಕೆಲಸ ಆಗಿದೆ, ಎಷ್ಟು ಮನೆಗಳಿದೆ, ಪ್ರತಿಯೊಂದು ನೋಡ್ಕೊಂಡ್ ಬರೋಣ. ಬನ್ನಿ ಬಿಲ್ಡಿಂಗ್ ಹೊರಗಡೆ ಹೋಗೋಣ. ಬನ್ನಿ ವೀಕ್ಷಕರೇ, ನೋಡ್ಕೊಂಡ್ ಬರೋಣ. ಸರ್ ನಮಸ್ತೆ. ಸರ್ ನಮಸ್ಕಾರ ಸರ್, ಹೆಂಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್, ಇಲ್ಲಿ ಈ ಬಿಲ್ಡಿಂಗ್ ಸೇಲ್ ಇದೆ ಅಂತ ಗೊತ್ತಾಯ್ತು. ಸರ್, ಈ ಬಿಲ್ಡಿಂಗ್ ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿದೆ ಸರ್? ಮೇಡಮ್, ಬಾಲಾಜಿ ನಗರ ತಿಗಳಪಾಳ್ಯ ಮೇನ್ ರೋಡ್ ಇಂದ ಬಂದಾಗ ತಿಗಳಪಾಳ್ಯ ಮೇನ್ ರೋಡ್ ಇಂದ ಒಂದು 700 ಮೀಟರ್ಸ್ ಒಳಗಡೆಗೆ ಮುನೇಶ್ವರನ್ ದೇವಸ್ಥಾನ. ಮುನೇಶ್ವರನ್ ದೇವಸ್ಥಾನ ಬಿಟ್ಟು ಎರಡು ಬಿಲ್ಡಿಂಗ್ ಕಾರ್ನರ್ ಸೈಡ್. ಸರ್, ಇದು ಸೈಟ್ ಟೋಟಲ್ ಎಷ್ಟು ಮೆಜರ್ಮೆಂಟ್ ಇದೆ ಸರ್? ಇದು 30ಕ್ಕೆ 41 ಇರುತ್ತೆ. 30ಕ್ಕೆ 41 ಇದೆ ಕಾರ್ನರ್ ಸೈಟ್. ಸರ್, ಎಷ್ಟು ಟೋಟಲ್ ಎಷ್ಟು ಸ್ಕ್ವೇರ್ ಫೀಟ್ ಕಟ್ಟಿದೀರಾ ಸರ್ ಇದು ಬಿಲ್ಡಿಂಗ್? ಟೋಟಲ್ ಆಗಿ ಏನು ನಾವು ಇಲ್ಲಿ ಯಾವ್ದು ಸ್ಪೇಸ್ ವೇಸ್ಟ್ ಮಾಡ್ಸಿರಲ್ಲ ಮೇಡಮ್. ಏನು ಸ್ಪೇಸ್ ಏನೈತೋ ಅದು ಪೂರ್ತಿ ಕವರ್ ಮಾಡಿದ್ವಿ. ಫುಲ್ ಕಂಪ್ಲೀಟ್ ಮಾಡಿದೀರಾ? ಫುಲ್ ಕವರ್. ಸರ್, ಟೋಟಲ್ ಎಷ್ಟು ಫ್ಲೋರ್ಸ್ ಇದೆ ಸರ್ ಇದು ಬಿಲ್ಡಿಂಗ್? ಗ್ರೌಂಡ್ ಫಸ್ಟ್, ಸೆಕೆಂಡ್, ಅದಾದ್ಮೇಲೆ ಮೇಲ್ಗಡೆ ಒಂದು ಪೆಂಟ್ ಹೌಸ್ ಐತೆ. ಓಕೆ, 1 BHK ಹೌಸ್ ಇದೆ ಸರ್ ಅಲ್ಲಿ ಮೇಲ್ಗಡೆ. ಓಕೆ, ಹಾಗಾದ್ರೆ ಬನ್ನಿ ವೀಕ್ಷಕರೇ, ಫುಲ್ ಡೀಟೇಲ್ಸ್ ನೋಡ್ಕೊಂಬೋಣ. ಮನೆ ಪ್ರತಿಯೊಂದು ನೋಡ್ಕೊಂಡ್ ಬರೋಣ. ಇಂಟೀರಿಯರ್ ಯಾವ ತರ ಮಾಡಿದ್ದಾರೆ, ಮತ್ತೆ ಇದು ರೆಂಟಲ್ ಕೂಡ ಬರುತ್ತೆ ಅಲ್ವಾ ಸರ್? ರೆಂಟಲ್ ಇನ್ಕಮ್ ರೆಂಟಲ್ ಓನರ್ ನ ಬಿಟ್ಟು ಒಂದು 40-45 ವರ್ಗುನು ಇದು. ಓಕೆ ಸರ್, ಇಲ್ಲಿ ಶಾಪ್ ಕೂಡ ಮಾಡಿದೀರಾ? ಒಂದು ಹೌದು, ಒಂದು ಶಾಪ್ ಐತೆ ಮೇಡಮ್. ಒಂದು ಶಾಪ್ ಕೂಡ ಇದೆ, ಅದನ್ನು ರೆಂಟಲ್ ಇನ್ಕಮ್. ಅದು ರೆಂಟಲ್ ಇನ್ಕಮ್ ಅಲ್ಲ. ಓಕೆ ಮೇಡಮ್, ಇವರೇ ನೋಡಿ ಓನರು, ಶಿವಾರೆಡ್ಡಿ ಅವರು ಅಂತ, ಇದಕ್ಕೆ ಬಿಲ್ಡಿಂಗ್ ಓನರು. ಪ್ರಾಪರ್ಟಿ ಡೀಟೇಲ್ಸ್ ಒಂದ್ ಸ್ವಲ್ಪ ಹೇಳಿ ಸರ್. ಮೇಡಮ್, ಇದು ಆಕ್ಚುಲಿ ಬಿಕಾತ ಬರುತ್ತೆ ಮೇಡಮ್, ಮತ್ತೆ DC ಕನ್ವರ್ಷನ್ ಆಗೈತೆ. ಯಾವ್ದೋ ಲೋನ್ ಪರ್ಪಸ್ ಗಂತೂ ನಾವು ಹೋಗಿಲ್ಲ. ಲೋನ್ 80% ಲೋನ್ ಆಗುತ್ತೆ. 80% ಲೋನ್ ಆಗುತ್ತೆ ಮೇಡಮ್. ಸರ್, ನೀರಿನ ವ್ಯವಸ್ಥೆ ಯಾವ ತರ ಇದೆ ಸರ್ ಮೇಡಮ್? ಇಲ್ಲಿ ನಮ್ದೇ ಒಂದು ಸ್ವಂತ ಬೋರ್ ಐತೆ. ಓಕೆ ಸರ್, ಬನ್ನಿ ಮೇಡಮ್. ಸರ್, ಇದು ನಿಮ್ದು ಸ್ವಂತ ಬೋರ್ ಇದೆಯಾ ಸರ್ ಇಲ್ಲಿ? ಮೇಡಮ್, ಇದು ಸ್ವಂತ ಬೋರ್ ಆಗಿರುತ್ತೆ. ಓಕೆ, ಸ್ವಂತ ಬೋರು. 800 ಅಡಿ ತನಕ ನೀರು 800 ಅಡಿಗೆ ನೀರು ಬಂತು. ನೀರು ಐತೆ ಮೇಡಮ್. ಓಕೆ ಸರ್, ಇದು ಶಾಪ್ ಅಲ್ವಾ ಸರ್ ಇದು? ಹೌದು ಮೇಡಮ್, ಡಬಲ್ ಡೋರ್ ಶಾಪ್ ಇರುತ್ತೆ. ಇದು ಡಬಲ್ ಡೋರ್ ರೋಲಿಂಗ್ ಶಟರ್ ಶಾಪ್ ಇದು. ಹೌದು ಮೇಡಮ್. ಕಾರ್ನರ್ ಅಲ್ಲಿ ಬರುತ್ತಲ್ವಾ? ಕಾರ್ನರ್ ಸೈಡ್, ಕಾರ್ನರ್. ಓಕೆ ಸರ್, ರೆಂಟಲ್ ಎಷ್ಟು ಎಕ್ಸ್ಪೆಕ್ಟ್ ಮಾಡಬಹುದು ಸರ್ ಇದು? ಮೇಡಮ್, ಇದು 8 ರಿಂದ ಅಪ್ರಾಕ್ಸಿಮೇಟ್ 10 ತನಕನೂ ಎಕ್ಸ್ಪೆಕ್ಟ್ ಮಾಡಬಹುದು. 8 ಇಂದ 10 ವರೆಗೂ ಬರುತ್ತೆ ಈ ಶಾಪ್. ಓಕೆ, ಒಂದು ಕಾರ್ನರ್ ಅಲ್ಲಿ ಒಂದು ಶಾಪ್ ಕೂಡ ಆಗಿದೆ. ಓಕೆ ಸರ್, ಹೊರಗಡೆ ಬಿಲ್ಡಿಂಗ್ ನೋಡ್ಕೊಂಡ್ ಬರೋಣ ಸರ್. ಹಂಗಾದ್ರೆ ಬನ್ನಿ ಮೇಡಮ್. ಮೇಡಮ್, ಟ್ಯಾಂಕ್ ಇರುತ್ತೆ. ಓಕೆ, ಇಲ್ಲಿ ಪಾರ್ಕಿಂಗ್ ಅಲ್ಲಿ ಟ್ಯಾಂಕ್ ಕೂಡ ಮಾಡಿದೀರಾ? ಹೌದು ಮೇಡಮ್, ಒಂದು 10,000 ಲೀಟರ್ ಟ್ಯಾಂಕ್ ನೀರು ಹಿಡಿತದೆ. ಹೌದಾ? ಓಕೆ ಮೇಡಮ್, ಪಾರ್ಕಿಂಗ್ ಅಲ್ಲಿ ಹೆಚ್ಚು ಕಡಿಮೆ 2 ರಿಂದ 3 ಕಾರ್ ನಿಲ್ಲಿಸಬಹುದು, ಒಂದು 2-3 ಟೂ ವೀಲರ್ ನಿಲ್ಲಿಸಬಹುದು. ಇದು ಇಲ್ಲಿ ನೋಡಿ, ಈ ಸ್ಪೇಸ್ ಏನೈತೆ, ಈ ಸ್ಪೇಸ್ ಅಲ್ಲಿ ಒಂದು 3 ಟೂ ವೀಲರ್ ನಿಲ್ಲಿಸಬಹುದು. ಇಲ್ಲೇನಾದ್ರೂ ವಾಲ್ ಕಡ್ದ ಅಂದ್ರೆ ಮುಂದೆ ರೋಲಿಂಗ್ ಶಟರ್ ಹಾಕೊಂಡ ಅಂದ್ರೆ ನೆಕ್ಸ್ಟ್ ಇನ್ನೊಂದು ಅಂಗಡಿ ಕೂಡ ಆಗುತ್ತೆ ಮೇಡಮ್. ಓಕೆ, ಇದು ಕಾಮನ್ ಟಾಯ್ಲೆಟ್. ಇಲ್ಲಿ ಗೆಸ್ಟ್ ಯಾರಾದ್ರೂ ಬಂದ ಅಂದ್ರೆ ಗೆಸ್ಟ್ ಗೆ ಯೂಸ್ ಆಗುತ್ತೆ ಮೇಡಮ್. ಇಲ್ಲಿ ನೋಡಿ, ಇದು ಸಿಂಗಲ್ ಬೆಡ್ರೂಮ್ ಮೇಡಮ್. ಇದು ಸಿಂಗಲ್ ಬೆಡ್ರೂಮ್ ಹೌಸ್. ಓಕೆ, ಎಲ್ಲ ಫುಲ್ ಗ್ರಾನೈಟ್ ಮೇಡಮ್. ಹೌದಾ? ವಿತ್ ಇಂಟೀರಿಯರ್ ಮಾಡಿಸಿದೀವಿ ಮೇಡಮ್. ವಿತ್ ಇಂಟೀರಿಯರ್. ಇದು 1 BHK ನಾ ಸರ್ ಇದು? ಇದು 1 BHK ಇರುತ್ತೆ ಮೇಡಮ್. ಓಕೆ, ಇದು ಇನ್ನೂ ಸ್ವಲ್ಪ ಕೆಲಸ, ಪೇಂಟಿಂಗ್ ಕೆಲಸ ನಡೀತಾ ಇದೆ ಅಲ್ವಾ ಸರ್? ಹೌದು ಮೇಡಮ್, ಹೌದು ಮೇಡಮ್. ಓಕೆ, ಇದು ಕಿಚನ್ ಪೇಂಟಿಂಗ್ ಕೆಲಸ ಸ್ವಲ್ಪ ಬಾಕಿ ಇದೆ. ಓಕೆ, ನಿಮ್ಗೆ ಇಲ್ಲಿ ಟಿವಿ ಸ್ಟ್ಯಾಂಡ್ ಅದು ದೇವ್ರ ಮನೆ ಇವಾಗ ಸ್ಪೇಸ್ ಇರೋದ್ರಿಂದ ಅದು ಚಿಕ್ಕದಾಗಿ ದೇವ್ರು ಇಟ್ಕೊಳೋದಕ್ಕೆ ಕೊಟ್ಟಿದೀವಿ ಮೇಡಮ್. ಮಾಡರ್ನ್ ಟಾಯ್ಲೆಟ್ಸ್ ಮೇಡಮ್. ಓಕೆ, ಫುಲ್ ಗ್ರಾನೈಟ್ ಟೈಲ್ಸ್ ಎಲ್ಲ ಹಾಕ್ಸಿದಿರಲ್ವಾ? ಹೌದು ಮೇಡಮ್, ಹೌದು ಮೇಡಮ್. ಓಕೆ, ಇದು ಬಂದ್ಬಿಟ್ಟು ರೂಮ್ ಬರುತ್ತೆ ಮೇಡಮ್. 1 BHK ವಿತ್ ಫರ್ನಿಚರ್ ಎಲ್ಲ ಐತೆ. ಓಕೆ, ಬಾಡಿಗೆವರೆಗೂ ನೀವು ಇದನ್ನ ಮಾಡ್ಸಿದಿರಾ? ಹೌದು ಮೇಡಮ್. ಅಲ್ವಾ ಸರ್? ಇಂಟೀರಿಯರ್ ಕೆಲಸ, ಕಬೋರ್ಡ್ ಕೆಲಸ ಪ್ರತಿಯೊಂದನ್ನು ಮಾಡ್ಸಿದಿರಲ್ವಾ? ಹೌದು ಮೇಡಮ್. ಸರ್, ಇದು ಬಿಲ್ಡಿಂಗ್ ಸರ್
ಸಾಲಿಡ್ ಬ್ರಿಕ್ ಅಲ್ಲ ಇಲ್ಲ ಇಟ್ಕೆಲ್ಲ ಯಾವ್ದ್ರಲ್ಲಿ ಸರ್ ಮೇಡಮ್ ಇದು ಹಾಲೋ ಸಾಲಿಡ್ ಬ್ರಿಕ್ ಸಾಲಿಡ್ ಬ್ರಿಕ್ ಅಲ್ಲಿ ಕನ್ಸ್ಟ್ರಕ್ಷನ್ ಆಗಿದೆ. ಹೌದು ಮೇಡಮ್. ಓಕೆ ಮೇಡಮ್ POP ಎಲ್ಲ ಆಗೈತೆ. ಯಾರು ರೆಂಟಲ್ ಪರ್ಪಸ್ಗೆ ಮಾಡಿಸಿರೋದು. ಓಕೆ ರೆಂಟಲ್ ಪರ್ಪಸ್ಗೂ ಮಾಡಿಸಿದೀರಾ? ಹೌದು ಮೇಡಮ್. ಚೆನ್ನಾಗಿ ಮಾಡಿಸಿದೀರಾ ಸರ್. ಇದು ವೆಂಟಿಲೇಷನ್ ಕೂಡ ನೋಡಬಹುದು. ವೆಂಟಿಲೇಷನ್ ಬಂದು ನಿಮ್ಗೆ ಈಸ್ಟ್ ಫೇಸಿಂಗ್ ಅಲ್ಲೂ ಬರುತ್ತೆ ಮೇಡಮ್, ಮತ್ತೆ ಬೆಡ್ರೂಮ್ ಅಲ್ಲಿ ವೆಸ್ಟ್ ಫೇಸಿಂಗ್ ಅಲ್ಲೂ ಒಂದು ಸಿಗುತ್ತೆ ಮೇಡಮ್. ಹೌದು ವೆಂಟಿಲೇಷನ್. ಸರ್ ಇದು ಫೇಸಿಂಗ್ ಯಾವ್ದು ಬರುತ್ತೆ ಸರ್? ಇದು ಮೇಡಮ್ ಈಸ್ಟ್ ಫೇಸಿಂಗ್ ಬರುತ್ತೆ ಮೇಡಮ್. ಈಸ್ಟ್ ಫೇಸಿಂಗ್. ಹೌದು ಮೇಡಮ್. ಮತ್ತೆ ಇದು ಕಾರ್ನರ್ ಅಲ್ವಾ ಸರ್? ಇದು ಕಾರ್ನರ್ ಸೈಡ್ ನಾರ್ತ್ ಬರುತ್ತಾ? ಈಸ್ಟ್ ನಾರ್ತ್. ಹೌದು ಮೇಡಮ್. ಈಸ್ಟ್ ನಾರ್ತ್ ಬರುತ್ತೆ ಬಿಲ್ಡಿಂಗ್. ಓಕೆ ಸರ್ ಫಸ್ಟ್ ಫ್ಲೋರ್ ಹೋಗಿ ನೋಡ್ಕೊಂಡ್ ಬರೋಣ ಸರ್. ಬನ್ನಿ ಮೇಡಮ್. ಮೇಡಮ್ ಸ್ಟೆಪ್ಸ್ ಇದು 3 ಫೀಟ್ ಬರುತ್ತೆ ಮೇಡಮ್. 3 ಫೀಟ್ಸ್ ಬರುತ್ತೆ. ಎಲ್ಲ ಗ್ರಾನೈಟ್ ಇರುತ್ತೆ ಮೇಡಮ್. ಓಕೆ ಗ್ರಾನೈಟ್. ಹೌದು ಮೇಡಮ್. ಫಸ್ಟ್ ಫ್ಲೋರ್ ಹೋಗ್ತಾ ಇದೀವಿ ಇವಾಗ. ಹೌದು ಮೇಡಮ್, ಫಸ್ಟ್ ಫ್ಲೋರ್ ಹೋಗ್ತಾ ಇದೀವಿ. ಸರ್ ಇದು ಫಸ್ಟ್ ಫ್ಲೋರ್ ಎಷ್ಟು 2 BHK ನಾ ಸರ್? ಓನರ್ ರೆಂಟಲ್? ಹೌದು ಮೇಡಮ್, ಓನರ್ಗೋಸ್ಕರ ಇದು. ಹೌದು ಮೇಡಮ್. ಓಕೆ ಎಲ್ಲ ಫುಲ್ ವೆಟ್ರಿಫೈಡ್ ಅಲ್ಲಿ ಮಾಡಿಸಿರ್ತೀವಿ ಮೇಡಮ್. ಡಿಸೈನ್ಸ್ ಎಲ್ಲ ಓನರ್ ಅಂತಾನೆ ಇದು ಓನರ್ಗೆ ಅಂತಾನೆ ಬಂದಿರುತ್ತೆ ಮೇಡಮ್. ಓಕೆ ಇದು ಮೇನ್ ಡೋರ್ ಸರ್. ಟೀಕ್ ವುಡ್ ಮೇಡಮ್. ಇದು ಪಾಲಿಶ್ ಸರ್ ಇದು? ಹೌದು ಮೇಡಮ್, ಪಾಲಿಶ್ ಆಗಿರುತ್ತೆ. ಸರ್ ಮೇನ್ ಡೋರ್ ತೋರಿಸಿ ಸರ್. ಮೇನ್ ಡೋರ್ ನೋಡಿ ಮೇಡಮ್. ಚೆನ್ನಾಗಿದೆ ಸರ್ ಮೇನ್ ಡೋರ್, ಸಖತ್ತಾಗಿದೆ. ಪಾಲಿಶ್ ಆಗಿದೆಯಾ ಸರ್ ಇದು ಇವಾಗ? ಹೌದು ಮೇಡಮ್, ಇನ್ನೊಂದು ಕೊಟ್ಟು ಬರೋ ಟೈಮಲ್ಲಿ ಓಡಿಸ್ಕೊಬಹುದು ಮೇಡಮ್. ಹಾ ಓಕೆ, ಹಂಗಾರೆ ಬನ್ನಿ ವೀಕ್ಷಕರ ಹೊರಗಡೆ ಹೋಗ್ಬಿಟ್ಟು ನೋಡ್ಕೊಂಬೋಣ. ಮೇಡಮ್ ಎಲ್ಲ ಗ್ರಾನೈಟ್ ಆಗಿರುತ್ತೆ. ಓಕೆ ಗ್ರಾನೈಟ್. ಇಂಟೀರಿಯರ್ ಇಲ್ಲಿ ಮಾಡಿರ್ತೀವಿ. ಟಿವಿ ಸ್ಟ್ಯಾಂಡ್, ಟಿವಿ ಶೋಕೇಶ್, ಟಿವಿ ಪಾಯಿಂಟ್, ಮತ್ತೆ ಇಲ್ಲಿ ದೇವ್ರ ಮನೆ ನೋಡಿ ಮೇಡಮ್. ಓಕೆ ಇಲ್ಲಿ ದೇವ್ರ ಮನೆ ಮಾಡಿದಿರಾ ಸರ್? ಹೌದು ಮೇಡಮ್. ಚೆನ್ನಾಗಿದೆ. ಇದು ದೇವ್ರ ಪೂಜಾ ಐಟಮ್ ಏನಾದ್ರು ಇಟ್ಕೊಳೋದಕ್ಕೆ ಏನಕ್ಕಾದ್ರೂ ಇದಾಗುತ್ತೆ. ಪೂರ್ತಿ ಸೀಲಿಂಗ್ ಎಲ್ಲ POP ಆಗಿರುತ್ತೆ. ಓಕೆ POP ಕೆಲಸ ಎಲ್ಲ ಪ್ರತಿಯೊಂದು ಆಗಿದೆ ಅಲ್ವಾ ಸರ್ ಇದು? ಹೌದು ಮೇಡಮ್. ಚೆನ್ನಾಗಿದೆ. ಇದು ಓನರ್ ಪರ್ಪಸ್ ಮಾಡಿರೋಂತ ಮನೆ? ಓನರ್ ಪರ್ಪಸ್ ಮ್ಯಾಮ್. ಇಲ್ಲಿ ನಿಮ್ಗೆ ವೆಂಟಿಲೇಷನ್ಗೆ 3 ವಿಂಡೋಸ್ ಇರುತ್ತೆ ಹಾಲ್ಗೆ. ಮೇನ್ ಆಗಿ ದೊಡ್ಡದಾಗಿರ್ಲಿ ಹಾಲು. ಹೌದು ಸರ್, ತುಂಬಾ ಸ್ಪೇಷಿಯಸ್ ಆಗಿದೆ ಅಂತ ಹೌದು ಮೇಡಮ್. ಸರ್ ನೆಕ್ಸ್ಟ್ ಕಿಚನ್ ಸರ್? ಮೇಡಮ್ ಇದು ಕಿಚನ್. ಇದು ಕಿಚನ್? ಹೌದು ಮೇಡಮ್. ಕಿಚನ್ ಅಲ್ಲೂ ಏನು ಎಲ್ಲ ಕ್ಲಿಯರ್ ಆಗಿ ಏನೇನ್ ಬೇಕು ಕಿಚನ್ಗೆ. ಇದು ಓನರ್ ಪರ್ಪಸ್ಗೆ ನಮ್ಗೆ ಅಂತಾನೆ ಮಾಡಿಸ್ಕೊಂಡಿರೋದು. ಓಕೆ ನಿಮ್ಗೆ ಅಂತಾನೆ ಮಾಡಿಸಿದ್ದು? ಅದೇ ಟೆಸ್ಟ್ ಅಲ್ಲೇ ಮಾಡಿಸಿದೀವಿ ಮೇಡಮ್. ಹೌದು ಚೆನ್ನಾಗಿದೆ ಸರ್. ಇದನ್ನು ಇದಕ್ಕೂ ಬೇರೆ POP ಮಾಡಿಸಿದ್ರಲ್ವಾ ಸರ್? ಚೆನ್ನಾಗಿದೆ. ಇದು ವಾಷಿಂಗ್ ಯೂನಿಟ್ ಏರಿಯಾ. ವಾಷಿಂಗ್ ಯೂನಿಟ್ ಏರಿಯಾ ಮಾಡೋದು. ಓಕೆ ಇಲ್ಲೊಂದು ವಾಶ್ ಬೇಸಿನ್ ತರ ಚಿಕ್ಕದಾಗೆ ಮಾಡಿಸಿದ್ರಲ್ವಾ? ಆಕ್ಚುಲಿ ಅಲ್ಲಿ ವಾಷಿಂಗ್ ಮಿಷಿನ್ ಇಟ್ಕೊಬಹುದು. ಹೌದು, ಮತ್ತೆ ಡಿಶ್ ವಾಷರ್ ಹಾಕೊಬಹುದು. ಎಕ್ಸ್ಟ್ರಾ ಸಿಂಕ್ ಮ್ಯಾಮ್ ಅದು. ಓಕೆ ಎಕ್ಸ್ಟ್ರಾ ಸಿಂಕ್ ಮಾಡಿಸಿದೀರಾ? ಇದು ಮಾಮೂಲಿ ಸಿಂಕ್ ಇದಕ್ಕೆ ಕಿಚನ್ಗೆ. ಚೆನ್ನಾಗಿದೆ. ಇದನ್ನು ನೆಕ್ಸ್ಟ್ ಸರ್ ಮೇಡಮ್ ರೂಮ್ ಹೋಗೋಣ. ಓಕೆ ಮೇಡಮ್ ಇದೊಂದು ಬೆಡ್ರೂಮ್ ಅಲ್ವಾ? ಹೌದು ಮೇಡಮ್, ಇದು ಡಬಲ್ ಬೆಡ್ರೂಮ್ ಇರುತ್ತೆ. ಓಕೆ 2 BHK ವಿತ್ ಇಂಟೀರಿಯರ್ಸ್. POP ಆಗೈತೆ ಮೇಡಮ್. ಚೆನ್ನಾಗಿದೆ ಸರ್. ಇದು ಡ್ರೆಸ್ಸಿಂಗ್ ಯೂನಿಟ್ ಕೂಡ ಮಾಡಿಸಿದೀರಾ ಒಂದು? ಹೌದು ಮೇಡಮ್. ನೋಡ್ಬೋದು ನೀವು, ಡ್ರೆಸ್ಸಿಂಗ್ ಯೂನಿಟ್ ಕೂಡ ಮಾಡಿಸಿದ್ದಾರೆ. ಮತ್ತೆ ವೆಂಟಿಲೇಷನ್ ಪರ್ಪಸ್ಗೂ ನೋಡಿ ಚೆನ್ನಾಗಿ ಮಾಡಿಸಿದ್ದಾರೆ. ಇಲ್ಲೂ ಅಷ್ಟೇ ಮೇಡಮ್ ಅಟ್ಯಾಚ್ ಟಾಯ್ಲೆಟ್ ಇರುತ್ತೆ. ಅಟ್ಯಾಚ್ ಟಾಯ್ಲೆಟ್. ಇಲ್ಲೊಂದು ಕಾಮನ್ ವಾಶ್ ಬೇಸಿನ್ ಇಟ್ಟಿದ್ದೀರಾ? ಹೌದು ಮೇಡಮ್. ಓಕೆ ಇದೊಂದು ಸಪರೇಟ್ ಕಾಮನ್ ಟಾಯ್ಲೆಟ್. ಫರ್ದರ್ ರೂಮ್ಸ್ ಗೆ ಯಾರು ಹೋಗ್ದಿರಾ, ಆಲ್ಮೋಸ್ಟ್ ಬೆಡ್ರೂಮ್ ಒಳಗಡೆ ಟಾಯ್ಲೆಟ್ ಇರೋದ್ರಿಂದ ಯಾರು ಯೂಸ್ ಮಾಡಕ್ಕಾಗಲ್ಲ. ಹೌದೌದು. ಇದು ಯಾರ ಗೆಸ್ಟ್ ಬಂದಾಗ ಇದನ್ನ ಯೂಸ್ ಮಾಡ್ಕೊಳ್ಳೋಕೆ ಒಂದು ಕಾಮನ್ ಮಾಡಿಸಿದ್ದೀರಾ. ಓಕೆ ಇದು ಇನ್ನೊಂದು ಬೆಡ್ರೂಮ್ ಅಲ್ವಾ ಸರ್? ಇದು ಇನ್ನೊಂದು ಬೆಡ್ರೂಮ್ ಮೇಡಮ್. ಈ ಮಕ್ಕಳು ಓನರ್ ಆದ ಕಡೆ ಕುಬೇರನಹಳ್ಳಿಯಲ್ಲಿ ಇದ್ದ ಅಂದ್ರೆ ಚಿಕ್ಕ ಮಕ್ಕಳು ಇಲ್ಲಿ ಇರ್ಬೇಕಾಗುತ್ತೆ. ಹೌದು, ಅವ್ರಿಗೆ ಇದಾಗುತ್ತೆ ಮೇಡಮ್. ಡ್ರೆಸ್ಸಿಂಗ್ ಯೂನಿಟ್ ಎಲ್ಲ ಇಲ್ಲೇ ರೆಡಿ ಆಗುತ್ತೆ. ಓಕೆ ಇಲ್ಲೇ ಮಾಡಿಸಿದಿರಾ? ಹೌದು ಮೇಡಮ್. ಇದು POP ಎಲ್ಲ ಆಗೈತೆ. ಈ ರೂಮ್ಗೂ POP ಚೆನ್ನಾಗಿದೆ ಸರ್. ಎಲ್ಲಾ ರೂಮ್ಗೂ POP ಮಾಡಿಸಿದಿರಾ ಅಲ್ವಾ ಸರ್? ಹೌದು ಮೇಡಮ್. ಇದು ಆಕ್ಚುಲಿ ನಮ್ಮ ಓನರ್ ಟೆಸ್ಟ್ ಗೆ ಮಾಡಿಸಿದೀವಿ ಮೇಡಮ್. ಮೇಡಮ್ ಇದು ಓನರ್ ಪರ್ಪಸ್ ಮಾಡಿರೋದು. ರೆಂಟಲ್ ಪರ್ಪಸ್ ಬನ್ನಿ ಮೇಡಮ್. ಸೆಕೆಂಡ್ ಫ್ಲೋರ್ ಅಲ್ಲಿ ಹೋಗೋಣ. ಓಕೆ ಸೆಕೆಂಡ್ ಫ್ಲೋರ್ ಹೋಗೋಣ ಸರ್ ಹಂಗಾದ್ರೆ? ಹೌದು ಮೇಡಮ್. ಆಕಡೆ ಬನ್ನಿ ವೀಕ್ಷಕರೇ, ಸೆಕೆಂಡ್ ಫ್ಲೋರ್ ಹೋಗೋಣ ಇವಾಗ. ಮೇಡಮ್ ಎಲ್ಲಾ ಸ್ಟೆಪ್ಸ್ ಏನೈತೆ ಗ್ರಾನೈಟ್ ಅಲ್ಲೇ ಮಾಡಿರ್ತೀವಿ. ಎಲ್ಲಾ ಸ್ಟೆಪ್ ಫುಲ್? ಹೌದು ಮೇಡಮ್. ಓಕೆ
ಮೇಡಮ್ ಇವಾಗ ನಾವು ಸೆಕೆಂಡ್ ಫ್ಲೋರ್ ಬಂದಿರ್ತೀವಿ. ಇದು ರೆಂಟಲ್ ಪರ್ಪಸ್ ಇರುತ್ತೆ. ಬನ್ನಿ ಮೇಡಮ್ ನೋಡೋಣ. ಮಾಡಿಸಿದ್ವು ಓನರ್ ಇದೇ ತರ ಇಲ್ಲೂ ವೆಟ್ರಿ ಪ್ಯಾಡ್ ಪೂರ್ತಿ ಹಾಕ್ಸಿರ್ತೀವಿ ಮೇಡಮ್, ವಾಲ್ ಪೂರ್ತಿ. ಸರ್ ಇಲ್ಲಿ ಸೆಕೆಂಡ್ ಫ್ಲೋರ್ ಎಷ್ಟು ಮನೆ ಇದೆ ಸರ್? ಮೇಡಮ್ ಇಲ್ಲಿ 2 BHK ಒಂದ್ ಮನೆ ಐತೆ, ಒಂದ್ ಸಿಂಗಲ್ BHK ಮನೆ ಐತೆ ಮೇಡಮ್. ಓಕೆ ಸರ್. ಇವಾಗ ನೀವು ನೋಡ್ತಾ ಇರೋ 2 BHK ಮನೆ ಮೇಡಮ್. ಇದು 2 BHK ನ ಮನೆ, ರೆಂಟಲ್ ಪರ್ಪಸ್ ಮೇಡಮ್. ರೆಂಟಲ್ ಪರ್ಪಸ್ ಗೆ. ಹೌದು ಮೇಡಮ್. ಮೇಡಮ್ ಇವಾಗ ಫಸ್ಟ್ ಫ್ಲೋರ್ ಅಲ್ಲಿ ಏನ್ ನೋಡಿರ್ತೀವೋ ಅದೇ ತರ ಸೆಕೆಂಡ್ ಫ್ಲೋರ್ ಅಲ್ಲಿ ಮೇಡಮ್ ಸೇಮ್ ಟಿವಿ ಯೂನಿಟ್, ದೇವ್ರ ಮನೆ ಮತ್ತೆ ಇದಲ್ಲ. ರೆಂಟಲ್ ಪರ್ಪಸ್ ಅಂತ ನಾವೇನು ಚೇಂಜ್ ಮಾಡ್ಸಿರಲ್ಲ ಮೇಡಮ್. ಓಕೆ. ಇಲ್ಲೂ ಪಿಒಪಿ ಕೆಲಸ ಮಾಡ್ಸಿದ್ದೀರಾ? ಹೌದು ಮೇಡಮ್, ಇಲ್ಲೂ ಪಿಒಪಿ ಕೆಲಸ ಆಗಿರುತ್ತೆ. ವಾವ್, ಚೆನ್ನಾಗಿದೆ ಮೇಡಮ್. ಇದು 2 BHK ಅಲ್ವಾ ಸರ್ ಇದು ಮನೆ? ಇದು 2 BHK ಬರುತ್ತೆ. 2 BHK ಬರುತ್ತೆ ಮೇಡಮ್. ಇದು ಕಿಚನ್ ಮೇಡಮ್, ಇದು ಕಿಚನ್. ಇದು ಕಿಚನ್ ಅಲ್ವಾ ಸರ್? ಇಲ್ಲೂ ಎಲ್ಲ ಇಂಟೀರಿಯರ್ಸ್ ಎಲ್ಲ ಆಗಿರುತ್ತೆ ಮೇಡಮ್. ಓಕೆ, ಪ್ರತಿಯೊಂದನ್ನು ಆಗಿದೆ, ಪ್ರತಿಯೊಂದು ಇರುತ್ತೆ ಮೇಡಮ್. ಓಕೆ, ಮೆರಡೆಲ್ಲ ಬಾಕ್ಸ್ ಟೈಪ್ ಮಾಡ್ಸಿದ್ದೀರಾ ಅಲ್ವಾ ಸರ್? ಹೌದು ಮೇಡಮ್. ಓಕೆ, ಚೆನ್ನಾಗಿದೆ ಇದು. ಇದು ಸರ್ ನೆಕ್ಸ್ಟ್ ಮಾಸ್ಟರ್ ಬೆಡ್ರೂಮ್ ಮೇಡಮ್. ಇದು ಮಾಸ್ಟರ್ ಬೆಡ್ರೂಮ್ ಮೇಡಮ್. ಓಕೆ, ಇದು ಮಾಸ್ಟರ್ ಬೆಡ್ರೂಮ್. ಇದು ರೆಂಟಲ್ ಪರ್ಪಸ್ ಆಗಿರೋದ್ರಿಂದ ಚಿಕ್ಕದಾಗಿ ಬಂದಿರುತ್ತೆ. ಹೌದು, ಸ್ವಲ್ಪ ಚಿಕ್ಕದಾಗಿದೆ ಅಲ್ವಾ? ಇವ್ರಿಗೆ ಒಂದು ಡ್ರೆಸ್ಸಿಂಗ್ ಟೇಬಲ್ ಯೂನಿಟ್, ವಾರ್ಡ್ರೋಬ್ಸ್ ಪ್ರತಿಯೊಂದನ್ನು ಪಿಒಪಿನೂ ಎಲ್ಲ ಆಗಿರುತ್ತೆ. ಇದು ಅಟ್ಯಾಚ್ ಕಮ್ ಬಾತ್ರೂಮ್. ಅಟ್ಯಾಚ್ ಕಮ್ ಬಾತ್ರೂಮ್ ಮೇಡಮ್. ಇವಾಗ ಸರ್ ಮೇಡಮ್ ಇವಾಗ ಕಾಮನ್ ಟಾಯ್ಲೆಟ್ ಮೇಡಮ್. ಒಂದು ಕಾಮನ್ ಟಾಯ್ಲೆಟ್ ಯಾರಾದ್ರೂ ಬಂದ್ರೆ ಮಾಡೋದಕ್ಕೆ. ಮತ್ತೆ ಇಲ್ಲೊಂದು ಸಿಂಗಲ್ ಬೆಡ್ರೂಮ್ ಇರುತ್ತೆ ಮೇಡಮ್. ಇಲ್ಲೊಂದು ಸಿಂಗಲ್ ಬೆಡ್ರೂಮ್, ಇದೊಂದು ಬೆಡ್ರೂಮ್ ಇರುತ್ತೆ ಮೇಡಮ್. ಓಕೆ, 2 BHK. 2 BHK ಅಲ್ಲಿ ಇದು ಪಿಒಪಿ ಎಲ್ಲ ಆಗೈತೆ. ಚೆನ್ನಾಗಿದೆ ಸರ್. ಇದನ್ನು ವೆಂಟಿಲೇಷನ್ ಚೆನ್ನಾಗಿದೆ ಅಲ್ವಾ ಸರ್? ವೆಂಟಿಲೇಷನ್ ಐತೆ ಮೇಡಮ್. ಸರ್ ಪಕ್ಕದ ಮನೆನಾ ಸರ್? ಹೌದು ಮೇಡಮ್, ಸಿಂಗಲ್ BHK ಇರುತ್ತೆ ಮೇಡಮ್. ಇದು ಸಿಂಗಲ್ BHK. ಓಕೆ, ಸಿಂಗಲ್ BHK. ಬನ್ನಿ ಮೇಡಮ್. ಓಕೆ ಮೇಡಮ್, ಓಪನ್ ಕಿಚನ್ ಇರುತ್ತೆ ಇಲ್ಲಿ. ಓಕೆ, ಓಪನ್ ಕಿಚನ್ ಸರ್ ಇದು? ಓಪನ್ ಕಿಚನ್ ಮೇಡಮ್. ಇದು ಹಾಲ್. ಇದು ಹಾಲ್. ಟಿವಿ ಯೂನಿಟ್, ಸೇಮ್ ದೇವ್ರ ಮನೆ. ಓಕೆ. ಓಪನ್ ಕಿಚನ್ ಅಲ್ಲಿ ಏನ್ ಇಂಟೀರಿಯರ್ಸ್ ಯಾವ್ದು ನೆಕ್ಸ್ಟ್ ಬರೋರ್ಗೆ ಏನ್ ತೊಂದರೆ ಇರಲ್ಲ ಮೇಡಮ್. ಯಾಕೆಂದ್ರೆ ಯಾವ್ದು ಎಲ್ಲ ಇಂಟೀರಿಯರ್ಸ್ ನಾವೇ ಮಾಡಿಸ್ಬಿಟ್ಟಿದೀವಿ. ಇವಾಗ ಬರೋರ್ಗೆ ಏನ್ ಇಂಟೀರಿಯರ್ ಜಸ್ಟ್ ಮನೆ ಸಾಮಾನ್ ಎಲ್ಲ ತಗೊಂಡ್ಬಿಟ್ಟು ಮನೆಗೆ ಬರ್ಬೋದು ಅಷ್ಟೇ ಮೇಡಮ್ ಅಲ್ವಾ ಸರ್? ಪಿಒಪಿ ಇದಕ್ಕೂ ಮಾಡಿಸಿರ್ತೀವಿ ಮೇಡಮ್. ಓಕೆ, ಇದು ಪಿಒಪಿ ಕೆಲಸ ಮೇಡಮ್. ಇವಾಗ ಬೆಡ್ರೂಮ್, ಇದು ಬೆಡ್ರೂಮ್ 1 BHK ಅಲ್ವಾ ಸರ್? 1 BHK ಮ್ಯಾಮ್. ಇಲ್ಲೂ ಪಿಒಪಿ ಆಗಿರುತ್ತೆ. ಇದಕ್ಕೂ ಪಿಒಪಿ ಆಗಿದೆ. ಇಂಟೀರಿಯರ್ಸ್ ಎಲ್ಲ ಐತೆ ಮೇಡಮ್. ವಾರ್ಡ್ರೋಬ್ ಎಲ್ಲ ರೆಡಿ ಐತೆ. ಡ್ರೆಸ್ಸಿಂಗ್ ಚೆನ್ನಾಗಿದೆ ಸರ್ ಮನೆ. ಮೇಡಮ್ ಇದಕ್ಕೆ ಕಾಮನ್ ಟಾಯ್ಲೆಟ್ ಮೇಡಮ್. ಇದು ಕಾಮನ್ ಟಾಯ್ಲೆಟ್ ಮಾಡ್ತೀವಿ, ಅಟ್ಯಾಚ್ ಇರಲ್ಲ. ಯಾಕಂದ್ರೆ ಗೆಸ್ಟ್ ಬಂದಾದ್ರೆ ಮತ್ತೆ ಬೆಡ್ರೂಮ್ ಬಂದು ಹೋಗಕ್ಕಾಗಲ್ಲ, ಅದರಿಂದ ಕಾಮನ್ ಟಾಯ್ಲೆಟ್. ಸರ್ ಇವಾಗ ಸರ್ ಸೆಕೆಂಡ್ ಫ್ಲೋರ್ ಬಂದ್ವಿ. ಸೆಕೆಂಡ್ ಫ್ಲೋರ್ ಆಯ್ತು. ಮೇಲ್ಗಡೆ ಒಂದು ಸಿಂಗಲ್ BHK ಐತೆ ಮೇಡಮ್. ಹೌದಾ ಸರ್? ನೋಡ್ಕೊಂಡು ಬರೋಣ ಸರ್. ಬನ್ನಿ ಮೇಡಮ್, ಅದನ್ನ ನೋಡೋಣ ಮೇಡಮ್. ಮೇಲ್ಗಡೆ ಅಂತ ನಾವೇನ್ ಬಿಟ್ಟಿಲ್ಲ ಮೇಡಮ್. ಇದಕ್ಕೂ ಗ್ರಾನೈಟ್ ಹಾಕ್ಸಿರ್ತೀವಿ. ಸೇಮ್ ಏನ್ ಬಂದಿರುತ್ತೋ ಅದೇ ರನ್ನಿಂಗ್ ಮಾಡಿಸಿರ್ತೀವಿ. ಅದೇ ಸೇಮ್. ಹೌದು ಮೇಡಮ್. ಹೌದು ಮೇಡಮ್. ಬನ್ನಿ ಮೇಡಮ್, ಮೇಲ್ಗಡೆ ಬಂದಿರ್ತೀವಿ ನಾವು. ಇಲ್ಲೊಂದು ಸಿಂಗಲ್ ಬೆಡ್ರೂಮ್ ಇರುತ್ತೆ ಮೇಡಮ್. ಮೇಡಮ್ ಇದು ಮೇಲ್ಗಡೆ ಸಿಂಗಲ್ ಬೆಡ್ರೂಮ್ ಇರುತ್ತೆ. ಓಕೆ, ಇದು 1 BHK ನಾ ಸರ್? 1 BHK ಮ್ಯಾಮ್. ಇದು ಕೂಡ 1 BHK ಮೇಡಮ್. ಇದು ಹಾಲು, ಕಿಚನ್. ಇದಕ್ಕೂ ಪಿಒಪಿ ಮಾಡ್ಸಿದೀರಾ? ಇದಕ್ಕೂ ಪಿಒಪಿ ಮೇಡಮ್. ನಾವು ಯಾವ್ದು ಬಿಟ್ಟಿಲ್ಲ ಮೇಡಮ್, ಎಲ್ಲದಕ್ಕೂ ಇಂಟೀರಿಯರ್ ಕೆಲಸ ಮುಗಿಸಿದೀರಾ? ಹೌದು ಮೇಡಮ್. ಇದು ಕಿಚನ್. ವಾರ್ಡ್ರೋಬ್ ಎಲ್ಲ ರೆಡಿ ಆಗೈತೆ. ವೆಂಟಿಲೇಷನ್ ಕಿಟಕಿ. ಇವಾಗ ಬೆಡ್ರೂಮ್ ಬರ್ತಾ ಇದೀವಿ ಮೇಡಮ್. ಇದೊಂದು ಬೆಡ್ರೂಮ್. ಹೌದು ಮೇಡಮ್. ಇದಕ್ಕೂ ಪಿಒಪಿ ಆಗಿರುತ್ತೆ. ಡ್ರೆಸ್ಸಿಂಗ್ ಟೇಬಲ್ ಪ್ರತಿಯೊಂದು ವಾರ್ಡ್ರೋಬ್ಸ್ ಎಲ್ಲಾನು ಆಗಿದೆ. ಎಲ್ಲ ಆಗೈತೆ ಮೇಡಮ್. ವೆಂಟಿಲೇಷನ್ ಒಂದು ಕಿಟಕಿ ಐತೆ, ಇಲ್ಲೊಂದು ಐತೆ. ವೆಂಟಿಲೇಷನ್ ಚೆನ್ನಾಗಿ ಕೊಟ್ಟಿದ್ದೀರಾ ಸರ್. ಇದು ಕಾಮನ್ ಟಾಯ್ಲೆಟ್. ಇದು ಕಾಮನ್ ಟಾಯ್ಲೆಟ್ ಮೇಡಮ್. ಓಕೆ ಸರ್, ಇನ್ನು ಇದ್ರ ಮೇಲೆ ಏನಾದ್ರೂ ಇದೆಯಾ ಸರ್? ಮೇಡಮ್ ಏನಿಲ್ಲ ಮೇಡಮ್. ಅಲ್ಲಿ ಒಂದು ಟ್ಯಾಂಕ್ ಇರುತ್ತೆ. 2000 ಲೀಟರ್ ಟ್ಯಾಂಕ್ ಇರುತ್ತೆ. 2000 ಲೀಟರ್ ಟ್ಯಾಂಕ್ ಇದೆ. ಹೌದು ಮೇಡಮ್. ಇನ್ನು ಎಕ್ಸ್ಟ್ರಾ ಬೇಕಾದ್ರೆ ಪರ್ಚೇಸ್ ಮಾಡೋ ಓನರ್ ಅವರು ಮೇಲ್ಗಡೆ ಸ್ಪೇಸ್ ಐತೆ, ಬೇಕು ಅಂದ್ರೆ ಹಾಕೋಬಹುದಲ್ವಾ ಸರ್? 2000 ಲೀಟರ್ ಬೇಜಾನ್ ಆಯ್ತು. ಬನ್ನಿ, ಬೇಜಾನ್ ಆಯ್ತಲ್ವಾ? ಓನ್ ಬೋರ್ ಇರೋದ್ರಿಂದ ಯಾವ್ದು ತೊಂದರೆ ಇರಲ್ಲ ನೀರಿಗೆ. ಮೇಡಮ್ ನೀವು ನೋಡಿದಿರಲ್ವಾ ಬಿಲ್ಡಿಂಗ್ ನೆಲ್ಲ? ಹೌದಾ ಸರ್? ನೋಡಿ ಮೇಡಮ್, ಅಕ್ಕಪಕ್ಕ ಮನೆಗಳೆಲ್ಲ ಇವಾಗ ಇಂಪ್ರೂವ್ ಆಗ್ತಾ ಇದೆ. ಸಾವಿರಾರು ಮನೆಗಳು ಇಂಪ್ರೂವ್ ಆಗೈತೆ. ಹೌದು ಸರ್, ಸುಮಾರು ಮನೆಗಳು ಕನ್ಸ್ಟ್ರಕ್ಷನ್ ಆಗೋಗಿದೆ ಅವಾಗ್ಲೇನೆ. ಹೌದು ಮೇಡಮ್. ಈ ಲೆವೆಟ್ ಅಲ್ಲಿ ಇನ್ನ ಕನ್ಸ್ಟ್ರಕ್ಷನ್ ನಡೀತಾನೆ ಐತೆ. ಹೌದಲ್ವಾ ಸರ್? ಅಪ್ಕಮಿಂಗ್ ಒಳ್ಳೆ ರೇಟ್ ಅಲ್ಲಿ ಬರುತ್ತೆ ಮೇಡಮ್. ಒಳ್ಳೆ ರೇಟ್, ಇನ್ನು ಹೈಕ್ ಆಗಿ ಆಗುತ್ತೆ ರೇಟ್ ಇದು. ಹೌದು ಮೇಡಮ್.
ಓಕೆ ಸರ್, ಇವಾಗ ಬಿಲ್ಡಿಂಗ್ ಪೂರ್ತಿ ತೋರ್ಸಿದ್ರಿ, ಎಲ್ಲಾರು ವೀಕ್ಷಕರು ನೋಡಿದಾರೆ. ಸರ್ ಇವಾಗ ಬಂದ್ ಏನಾದ್ರು ಬಿಲ್ಡಿಂಗ್ ನೋಡ್ಬೇಕಂದ್ರೆ ಹೆಂಗೆ ಸರ್? ಅವ್ರು ಡೈರೆಕ್ಟ್ ಆಗಿ ಲೊಕೇಶನ್ ಬರೋದಾ ಸರ್? ಬರ್ಬೋದು. ಇಲ್ಲಿ ಯಾರಾದ್ರೂ ಇರ್ತಾರ ಸರ್ ಬಿಲ್ಡಿಂಗ್ ಅಲ್ಲಿ? ಮೇಡಮ್ ಇದಾರೆ ಮೇಡಮ್, ನಮ್ಮವ್ರು ಇರ್ತಾರೆ. ನಿಮ್ಮವ್ರು ಇರ್ತಾರೆ ಯಾರಾದ್ರೂ? ಸರ್ ಇವಾಗ ಎಲ್ಲಾರು ಕಾಯ್ತಾ ಇರೋದ್ರೇನಪ್ಪ, ಕಾಸ್ಟ್ ಏನಪ್ಪ ಇರ್ಬೋದು ಬಿಲ್ಡಿಂಗ್ ಅಂತ? ಮೇಡಮ್ ನಮ್ ಟಾರ್ಗೆಟ್ ಬಂದು 150 ಐತೆ ಮೇಡಮ್. 150 ಮೀನ್ಸ್ 1,50,50,00,000 1,50,00,000 ಹೇಳ್ತಾ ಇದೀರಾ? ಹೌದು ಮೇಡಮ್. ಸರ್ ಏನಾದ್ರು ನೆಗೋಷಿಯಬಲ್ ಏನಾದ್ರು ಇದೆಯಾ ಸರ್ ಇದ್ರ ಪ್ರೈಸ್? ಮೇಡಮ್ ನಿಮ್ ಚಾನಲ್ ಸೈಡ್ ಇಂದ ಬನ್ನಿ ಮೇಡಮ್, ಕರ್ಕೊಂಡ್ ಬನ್ನಿ, ಅದೇನೈತೆ ಒಂದ್ ನೆಗೋಷಿಯಬಲ್ ಅಲ್ಲಿ ಮಾಡಿಸ್ಕೊಡ್ತೀನಿ. ಓಕೆ, ಮೀನ್ಸ್ ನೋಡಿದ್ರ ವೀಕ್ಷಕರೇ, ನಮ್ ಚಾನಲ್ ಇಂದ ಬಂದ್ರೆ ನಿಮ್ಗೆ ಒಂದು ಒಳ್ಳೆ ನೆಗೋಷಿಯಬಲ್, ಒಂದು ಬೆಸ್ಟ್ ಪ್ರೈಸ್ ಹಾಕೊಡ್ತೀನಿ ಅಂತ ಹೇಳ್ತಾ ಇದಾರೆ. ಯಾರಾದ್ರೂ ಬಂದು ಕಾಂಟ್ಯಾಕ್ಟ್ ಮಾಡ್ಬೇಕಂದ್ರೆ ಹೆಂಗೆ ಸರ್? ಯಾರಿಗೆ ಕಾಂಟ್ಯಾಕ್ಟ್ ಮಾಡ್ಬೇಕು ಸರ್? ಮೇಡಮ್ ಶಿವಾರೆಡ್ಡಿ ಅಂತ ಇವರು ಓನರ್, ಇವ್ರ ನಂಬರ್ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಓಕೆ, ಆ ನಂಬರ್ ಬಂದು ಕಾಂಟ್ಯಾಕ್ಟ್ ಮಾಡ್ಬೋದು. ಕಾಂಟ್ಯಾಕ್ಟ್ ಮಾಡಿದ್ರೆ ಸಾಕು, ಬರ್ತೀವಿ. ಓಕೆ ಸರ್, ಇವಾಗ ಯಾರಾದ್ರೂ ಬಿಲ್ಡಿಂಗ್ ಇಷ್ಟ ಆಯ್ತು, ಏನಾದ್ರೂ ಇವಾಗ ಪೇಪರ್ಸ್ ಏನಾದ್ರು ತಗೊಂಡೋಗ್ಬಿಟ್ಟು ಲೀಗಲ್ ತೋರ್ಸ್ಕೋಬೇಕಂತ ಹೇಳ್ತಾರೆ ಸರ್, ಹೆಂಗೆ ಸರ್? ಲೀಗಲ್ ಕೊಡ್ತೀವಿ ಮೇಡಮ್. ಪೇಪರ್ ಒಂದ್ ಸೆಟ್ ಆಫ್ ಡಾಕ್ಯುಮೆಂಟ್ಸ್ ನ ಕೊಡ್ತೀರಾ? ಅವ್ರ ಲಾಯರ್ ಚೆಕ್ ಮಾಡಿಸ್ಕೊಂಡು ನಿಮ್ಗೆ ಆಮೇಲೆ ಬೇಕಾದ್ರೆ ರಿಟರ್ನ್ ಮಾಡೋ ಹಾಗೆ ಲೋನ್ ಆಗುತ್ತಲ್ವಾ ಸರ್ ಇದು? ಮೇಡಮ್ 80% ಲೋನ್ ಇದೆ. 80% ಸಿವಿಲ್ ಮೇಲೆ ಸಿವಿಲ್ ಸ್ಕೋರ್ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ, ನೋಡೋದ್ರಲ್ಲ ವೀಕ್ಷಕರೇ, ಇಷ್ಟೊತ್ತವರೆಗೂ ಕಂಪ್ಲೀಟ್ ಬಿಲ್ಡಿಂಗ್ ಇನ್ಫಾರ್ಮೇಶನ್ ಸರ್ ಕೊಟ್ಟಿದ್ದಾರೆ. ಹಾಗೆ ಶಿವರೆಡ್ಡಿ ಸರ್ ಅವರೇ ಓನರ್ ಆಗಿರ್ತಾರೆ ಈ ಬಿಲ್ಡಿಂಗ್ ಗೆ. ಬಂದ್ಬಿಟ್ಟು ವಿಸಿಟ್ ಮಾಡಿ, ತುಂಬಾನೇ ಚೆನ್ನಾಗಿದೆ. ಬ್ಯಾಕ್ ಸೈಡ್ ನೀವು ನೋಡ್ತಾ ಇರ್ಬೋದು, ಫುಲ್ಲಿ ಡೆವಲಪ್ಮೆಂಟ್ ಅಂತಾನೆ ಹೇಳ್ಬೋದು. ತಿರುಪಾಳ್ಯ ಮೇನ್ ರೋಡ್ ಇಂದ ಅಂತೂ ತುಂಬಾನೇ ನಿಯರ್ ಬೈ ಇದೆ, ಕಾರ್ನರ್ ಸೈಟ್ ಆಗಿದೆ. ಹಾಗೆ ಒಳ್ಳೆ ಒಂದು ರೆಂಟಲ್ ಇನ್ಕಮ್ ನ ಎಕ್ಸ್ಪೆಕ್ಟ್ ಮಾಡಬಹುದು ನೀವು. ಹಾಗಾದ್ರೆ ಇನ್ನೇನು ಯೋಚನೆ ಮಾಡ್ತಿದ್ದೀರಾ? ಕೆಳಗಡೆ ಡಿಸ್ಪ್ಲೇ ಆಗ್ತಿಲ್ಲ ನಂಬರು, ಶಿವರೆಡ್ಡಿ ಸರ್ ಅವ್ರ ನಂಬರ್ ಡಿಸ್ಪ್ಲೇ ಆಗ್ತಲೆ. ಒಂದ್ಸಲಿ ಕಾಂಟ್ಯಾಕ್ಟ್ ಮಾಡಿ, ಬನ್ನಿ, ವಿಸಿಟ್ ಮಾಡಿ, ಬಿಲ್ಡಿಂಗ್ ನೋಡಿ. ಮನೆ ಏನಾದ್ರೂ ಇಷ್ಟ ಆದ್ರೆ ಶಿವರೆಡ್ಡಿ ಅವ್ರ ಹತ್ರ ಕುತ್ಕೊಂಡು ಮಾತಾಡಿ ಒಂದು ಒಳ್ಳೆ ಬೆಸ್ಟ್ ಪ್ರೈಸ್ ಹಾಕೊಡ್ತೀನಿ ಅಂತ ಹೇಳಿದ್ರೆ. ಇನ್ನು ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಕಮೆಂಟ್ ಮಾಡಿ. ಹಾಗೂ ನನ್ನ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಪೇಜ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡ್ತೀನಿ, ಅದು ಕೂಡ ಫಾಲೋ ಮಾಡೋದನ್ನ ಮರಿಬೇಡಿ. ಓಕೆ ಸರ್, ಥ್ಯಾಂಕ್ ಯು ಸರ್, ನಮಸ್ತೆ ಸರ್. ಒಂದು ಒಳ್ಳೆ ಇನ್ಫಾರ್ಮೇಶನ್ ಕೊಟ್ಟಿದ್ದೀರಾ. ನಮ್ಮ ಚಾನೆಲ್ ನಿಂದ ಯಾರಾದ್ರೂ ಬಂದ್ರೆ ಒಂದು ಒಳ್ಳೆ ಬೆಸ್ಟ್ ಪ್ರೈಸ್ ನೋಡೋದಲ್ಲ ವೀಕ್ಷಕರೇ, ಕಂಪ್ಲೀಟ್ ಇನ್ಫಾರ್ಮೇಶನ್ ಸರ್ ಕೊಟ್ಟಿದ್ದಾರೆ. ಇನ್ನೂ ಹೆಚ್ಚಿನ ಮಾಹಿತಿ ತಿಳ್ಕೊಬೇಕಂತ ಹೇಳಿದ್ರೆ ಕೆಳಗಡೆ ಡಿಸ್ಪ್ಲೇ ಆಗ್ತಿರೋ ನಂಬರ್ ಸರ್ ಹತ್ರ ಕಾಂಟ್ಯಾಕ್ಟ್ ಮಾಡಿ, ಬಿಲ್ಡಿಂಗ್ ಬಂದು ವಿಸಿಟ್ ಮಾಡಿದ್ರೆ ನಿಮ್ಗೂ ಗೊತ್ತಾಗುತ್ತೆ ಯಾವ ತರ ಡೆವಲಪ್ಮೆಂಟ್ ಆಗಿದೆ, ಬಿಲ್ಡಿಂಗ್ ಯಾವ ತರ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ, ಪ್ರತಿಯೊಂದು ಡೀಟೇಲ್ಸ್ ಕೂಡ ನಿಮ್ಗೂ ಗೊತ್ತಾಗುತ್ತೆ. ಹಾಗಾದ್ರೆ ಇನ್ನೇನು ಯೋಚನೆ ಮಾಡ್ತೀರಾ? ಕೆಳಗಡೆ ಡಿಸ್ಪ್ಲೇ ಆಗ್ತಿರೋ ನಂಬರ್, ಅದಕ್ಕೊಂದ್ಸಲಿ ಕಾಂಟ್ಯಾಕ್ಟ್ ಮಾಡಿ. ಹೋಪ್ ನಿಮ್ಮೆಲ್ಲರಿಗೂ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಸಿಗೋಣ. ಅಂಟಿಲ್ ದೆನ್ ಬಾಯ್. ಓಕೆ ಸರ್, ನಮಸ್ತೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಓಕೆ.